ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅಮ್ಮು ಪ್ರಪಂಚ. ಇವತ್ತು ನಾನು ನಮಾಜಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇವತ್ತು ನನ್ನ ಮಗಳು ಬರ್ಡೇ ಇವತ್ತು. ಅದಕ್ಕಾಗಿ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನು ಸ್ಪೆಷಲ್ಲು ಅಂದರೆ ಫಸ್ಟು ನಮಾಜ್ ಮಾಡೋದ ಜೊತೆಗೆ ಇವತ್ತು ನಮಾಜ್ ಮಾಡ್ತಾಯಿದ್ದೀವಿ. ನಮಾಜ್ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ಚೆನ್ನಾಗಿರಲಿ, ನನ್ನ ವ್ಯೂವರ್ಸ್ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ನನ್ನ ಮಗಳು ಫ್ಯೂಚರು, ನನ್ನ ಮಗಳು ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಕೇಳ್ಕೊಂಡಿದ್ದು. ನಮಾಜೆಲ್ಲ ಆಯಿತು. ಆದಮೇಲೆ ಇವತ್ತು ಚಿಕನ್ ಗ್ರೇವಿ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಂಬಾರು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ಬೇರೆ ರುಬ್ಕೋಬೇಕು. ಇಷ್ಟನ್ನು ಬೇರೆ ರುಬ್ಕೋಬೇಕು. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದ್ರ ಜೊತೆಗೆ ಚಕ್ಕೆ, ಲವಂಗ, ಕಾಳು ಮೆಣಸು ಅಷ್ಟನ್ನು ಹಾಕಬೇಕಾಗುತ್ತೆ. 1 ಸ್ಪೂನ್ ಕಾಳು ಮೆಣಸು ಹಾಕಿದ್ದೀನಿ. ಅಷ್ಟನ್ನು ರುಬ್ಕೋಬೇಕು. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಬೇಗನೆ ಆಗುತ್ತೆ ಈ ಗ್ರೇವಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಎಣ್ಣೆ ಆದಮೇಲೆ ಎಣ್ಣೆ ಬಿಸಿಯಾಗೋಗಿತ್ತು. ಗ್ರೇವಿ ಅದು ರುಬ್ಬಿದ್ನಲ್ಲ ಗ್ರೀನ್ ಕಲರ್ದು ಹಸಿ ಮಸಾಲ, ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಎಲ್ಲ ಬಿಡಬೇಕು, ಅದುವರೆಗೂ ಫ್ರೈ ಮಾಡಬೇಕು. ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರಲ್ಲ, ಸರಿನಾ? ಅದಾದಮೇಲೆ ಚಿಕನ್ ಹಾಕಿ, ಚಿಕನ್ 1 kg ಇದೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ಚಪಾತಿ, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಹೊಂದುತ್ತೆ. ಅದಾದಮೇಲೆ 2 ಟೊಮೊಟೊ ರುಬ್ಬಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡೆ. ಇದನ್ನು ಹಂಗೆ ಫ್ರೇಮ್ನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಗ್ರೇವಿನಾದರೂ ಮಾಡ್ಕೋಬೋದು. ಆಯಿತು. ಇದನ್ನು 1-2-3 ವಿಸಿಲ್ ಬರಲಿ. ಅದವರೆಗೆ ಬೇರೆ ನಾವು ಕುಷ್ಕ ಸಿಂಪಲ್ಲು, ಮಸಾಲೆ ಏನು ಹಾಕಲ್ಲ ಇದಕ್ಕೆ, ಸಿಂಪಲ್ ಕುಷ್ಕ ಗ್ರೇವಿಗೋಸ್ಕರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ, ಎಣ್ಣೆಗೆ 4 ಏಲಕ್ಕಿ, ಚಕ್ಕೆ, ಲವಂಗ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಿಂಪಲ್ಲು, ತುಂಬಾ ಬೇಗ ಆಗುತ್ತೆ. ಈಗ ಸಾದಾ ಪ್ಲೇನ್ ರೈಸ್ ಕೊಡೋಕ್ಕಿಂತ ಈ ಥರ ಕುಷ್ಕ ಮಾಡಿ ಅದ್ರ ಜೊತೆ ತಿನ್ನೋದ್ರಿಂದ ಟೇಸ್ಟು 2 ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದೊಂದನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಪುದೀನ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ವೈಟ್ ಅರಿಶಿನ ಹಾಕಿ ನಾವು ಯೆಲ್ಲೋ ಕಲರು ಮಾಡ್ಕೋಬೋದು, ಇಲ್ಲ ಅಂದರೆ ನಾವು ವೈಟು ಪ್ಲೇನಾಗೆ ಮಾಡ್ಕೋಬೋದು. ನನ್ನ ಮಗಳು ಹಾಕ್ತಾಯಿದ್ದಾಳೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಸ್ವಲ್ಪ ಮುಂದೆನೇ ಬಿಡಿ, ಆವಾಗ ಚೆನ್ನಾಗಿರುತ್ತೆ. ಕುಷ್ಕ ಬಿರಿಯಾನಿ ಅನ್ನೋದಕ್ಕೆಲ್ಲ ಎಣ್ಣೆ ಸ್ವಲ್ಪ ಮುಂದೆನೇ ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಆಯಿತು, ಇದು ಫ್ರೈ ಆಯಿತು. ಇಷ್ಟೇ. ಇದಕ್ಕೆ ನೀರು ಹಾಕಿ, ಎಷ್ಟು ಅಕ್ಕಿಗೆ ಅಳತೆ ನೀರು ಹಾಕಿ, ಅಕ್ಕಿ ತೊಳೆದು ಹಾಕಿ, ಇದಕ್ಕೆ ಉಪ್ಪು ಹಾಕಿ 1 ಇಲ್ಲ 2 ವಿಸಿಲ್ ಬರ್ಸ್ಕೊಂಡ್ರೆ ಆಯಿತು. ನೋಡಿದ್ರಾ, ಮಾತಾಡ್ತಾನೆ 2 ಗ್ರೇವಿನೂ ಆಯಿತು, ಕುಷ್ಕನೂ ಆಗೋಯ್ತು. ಬೇಗ ಆಗೋ ಡಿಶ್ ಇದು. ಟೈಮ್ ಇಲ್ಲ ನಮಗೆ, ಅರ್ಜೆಂಟಾಗಿ ಹಾಕಬೇಕು, ಇಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅನ್ನೋ ಟೈಮಲ್ಲಿ ಈ ಥರ ನಾವು ಬೇಗ ಮಾಡ್ಕೊಳ್ಳೋ ರೆಸಿಪಿ, ಸಿಂಪಲಾಗಿ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಅನ್ನೋ ರೆಸಿಪಿ ಅಂದರೆ ಇವೇನೆ. ಆಯಿತು, ಇಷ್ಟೇ. ಅರಿಶಿನ ನಾನೇನು ಹಾಕೋಕ್ಕೆ ಹೋಗಲ್ಲ, ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ವಿಸಿಲ್ ಹಾಕಿ ಅದು 1 ಇಲ್ಲಾಂದರೆ 2 ವಿಸಿಲ್ ಬರ್ಸಿದ್ರೆ ಗ್ರೇವಿ ಮತ್ತು ಕುಷ್ಕ 2 ರೆಡಿ ಆಯಿತು. ಈ ಕಡೆ ನಾನು ಮತ್ತು ಗುಲಾಬ್ ಜಾಮೂನ್ ಪ್ಯಾಕೆಟ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟಾಗಬಾರ್ದು, ಕ್ಲೀನಾಗಿ ಸಾಫ್ಟಾಗಿ ನಾವು
ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಹಾಲಲ್ಲೂ ಕಲಿಸ್ಬೋದು, ನೀರಲ್ಲೂ ಕಲಿಸ್ಬೋದು. ಇದಕ್ಕೆ ನಾನು ಸೋಡಾ ಹಾಕಲ್ಲ. ಕೆಲವರು ಸೋಡಾ ಹಾಕಿದ್ರೆ ದಪ್ಪ ಆಗುತ್ತೆ ಅಂತ ಸೋಡಾ ಹಾಕ್ತಾರೆ. ಇದು ಸೋಡಾ ಹಾಕ್ತೇ ಕ್ಲೀನಾಗಿ ಸಾಫ್ಟಾಗಿ ಒಳಗಡೆ ಎಲ್ಲ ಬೇಯೋ ಥರ ದಪ್ಪನೂ ಆಗುತ್ತೆ. ಇದು ನಾನು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೋಡಾ ಹಾಕಿ ಹೊಟ್ಟೆ ಉರಿ ಬಂದು ಹೆಲ್ತೆಲ್ಲ ನಾವು ಹಾಳು ಮಾಡ್ಕೊಳ್ಳೋಕ್ಕಿಂತ ಹೀಗೇ ನ್ಯಾಚುರಲಾಗಿ ತಿನ್ನಬೇಕಲ್ವಾ. ಒಂದಿನ ಆಸಕ್ಕೆ ನಾವು ಹೆಲ್ತ ಹಾಳು ಮಾಡ್ಕೊಳಕ್ಕಾಗಲ್ಲ. ಆಯಿತು, ಇದು ಸ್ವಲ್ಪ ಎಣ್ಣೆ ಹಾಕಿ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ನಾವು ಮೆತ್ಕೋಬೇಕು. ಇದಾಗಲಿ ಇಷ್ಟು. ಇದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೋಬೇಕು. ನೋಡಿ, ನಾನು ಉಂಡೆ ಮಾಡೋ ಅಷ್ಟರಲ್ಲಿ ರೆಡಿಯಾಗೋಗಿದೆ. ಚಿಕನ್ ಗ್ರೇವಿನೂ ರೆಡಿಯಾಗಿದೆ ಮತ್ತು ಕುಷ್ಕನೂ ರೆಡಿಯಾಗಿದೆ. ಈಗ ಜಾಮೂನು ರೆಡಿ ಮಾಡಿಬಿಡೋಣ ಬೇಗ ಬೇಗ. ಎಣ್ಣೆ ಕಾದಿದೆ. ಅಷ್ಟು ಜಾಸ್ತಿ ಕಬಾಬ್ಗೆ ಕಾಯಿಸ್ತೀವಲ್ಲ ನಾವು, ಅಷ್ಟು ಕಾಯಿಸೋದೇನು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಎಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಕಾದಿರಬೇಕು ಅಷ್ಟೇ. ಅದಕ್ಕೆ ಜಾಮೂನನ್ನು ಉಂಡೆ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಕರಿಯೋಣ. ನೋಡಿ ಎಷ್ಟು ದಪ್ಪಾಗಿದೆ. ನಾನು ಸೋಡಾ ಗೀಡ ಏನೂ ಹಾಕಿಲ್ಲ, ಆದರೂ ಕೂಡ ಎಷ್ಟು ದಪ್ಪಾಗಿದೆ. ಇನ್ನೂ ಶೀರ ಒಳಗಡೆ ಹಾಕ್ದ ಮೇಲೆ ಇನ್ನೂ ದಪ್ಪ ಆಗುತ್ತೆ, ಇನ್ನೂ ಉಬ್ಬಿ ಬರುತ್ತೆ. ನೋಡಿ, ರೆಡಿ ಆಯಿತು ಚಿಕನ್ ಗ್ರೇವಿ, ಕುಷ್ಕ, ಜಾಮೂನ್. ವಾ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಅದಾದಮೇಲೆ ನನ್ನ ಮಗಳ ಬರ್ಡೇಗೆ ಕೇಕ್ ತಂದಿದ್ರು, ಕೇಕ್ ಕಟ್ ಮಾಡಿಸಿದ್ರು. ಎಲ್ಲರೂ ವಿಶ್ ಮಾಡಿ ಅವಳಿಗೆ.